ಧರಣಿಪತಿ ಪಾಂಡುವಿನ ಪಟ್ಟದ ಸರಸಿ ಜಾನನೆ ಕುಂತಿದೋ ದೇವಿಗೆ ಹಿರಿದು ನೋಂಪಿಗಳುಂಟು ನಿಮ್ಮ ಮರಾವತಿ ಪುರದೇ. ಉರುವ ನಾನಾ ವಸ್ತುಗಳ ನೀವು ಧರೆಗೆ ಕಳುಹಲು ನೋಂತ ಬಳಿಕವನಿರದೆ ದಿನ 3ಕ್ಕೆ ಕಳುಹುವೆ ಕಳುಹು ಸುರನಾಥ. ಕಳುಹಿಸುವುದೈರಾವತವ ಬಲು ಕುಲಿಸುವನು ಸುರಧೇನು ಸುರತರು ಸುಲಲಿತಾಶ್ವವ ರಂಭೆ ತುಂಬುರು ನಾರದಾದಿಗಳ. ಕೆಲಸ ಮಾಡಲು ನಿಮ್ಮ ಭವನದ ನಳಿನ ಮುಖಿಯರ ಕಳುಹು ಸುರಪತಿ. ಬಲುಹ ನುಡಿದರೆ ನಿನ್ನ ಕಥದಲ್ಲಿ ಕೆಡುವುದಾಕ್ಲೋಕ. ಎತ್ತಣದು ಸಾಹಸವು ನರರಿಂಗಿತ್ತ ಪೆನೆ ವಸ್ತುಗಳನೆಂದೊಡೆ ಮುತ್ತಿದಾಳಿಯ ನಿಟ್ಟು ನಿನ್ನಯ ದಿವಿಜ ಲೋಕವನು. ಹತ್ತಿ ದಿವಿಜರಸದೆ ಬಡುವೆ ನಿದಿರೆತ್ತಿ ಕಾದಲು ನಿನ್ನ ಲೋಕವ. ಮತ್ತೆ ಗೂಳೆಯ ತೆಗೆಸುವೆನು ಕೈಲಾಸ ಪುರಿಗಾಗಿ. ಗರುಡಿ ಅಧಿಪತಿಯಾಣೆ ಕೃಷ್ಣನ ಚರಣ ಸರಸಿಜದಾಣೆ ತ್ರಿಪುರವ ಉರುಹಿದ ಭವನ ಪಾದ ಪಂಕಜದಾಣೆ ಮರೆಯೇಕೆ. ಸುರಪನೀನೇ ಕಳುಹದಿರ್ದೊಡೆ ಪರಮ ಮುನಿ ದೂರ್ವಾಸ ನಿನ್ನನು ನೆರಹಿದಂದವ ಮಾಡುವೆನು ಹರಿ ಕರುಣ ಉಂಟೆ ಮಗೆ. ಪಾಂಡುರಾಜನ ಪಟ್ಟದ ರಾಣಿ ಕುಂತಿದೇವಿಯು ಬಲು ಹಿರಿದಾದ ವ್ರತವನ್ನು ಮಾಡುತ್ತಾಳೆ. ಅದಕ್ಕಾಗಿ ನಿನ್ನ ಅಮರಾವತಿಯಲ್ಲಿರುವ ನಾನಾ ವಸ್ತುಗಳನ್ನು ಕಳುಹಿಸಿಕೊಡು. ವ್ರತವು ಮುಗಿದ 3 ದಿನಕ್ಕೆ ಅವನ್ನೆಲ್ಲ ಹಿಂದಕ್ಕೆ ಕಳುಹಿಸಿಕೊಡುತ್ತೇನೆ. ಐರಾವತ, ವಜ್ರಾಯುಧ, ಕಾಮಧೇನು, ಕಲ್ಪವೃಕ್ಷ, ಉಚ್ಛೈಶ್ರವಸ್ಸೆಂಬ ನಿನ್ನ ಕುದುರೆ ಇವುಗಳನ್ನು ಕಳಿಸು. ರಂಭೆಯೇ ಮೊದಲಾದ ಅಪ್ಸರೆಯರು, ತುಂಬುರು ನಾರದರನ್ನು ಕಳಿಸು. ಈ ವ್ರತದಲ್ಲಿ ಕೈಗೆಲಸ ಮಾಡಲು ನಿನ್ನ ಮನೆಯ ಸೇವಕಿಯರನ್ನು ಕಳುಹಿಸು. ನೀನು ಒಪ್ಪದೆ ಹೆಮ್ಮೆಯ ಮಾತುಗಳನ್ನಾಡಿದರೆ ಸ್ವರ್ಗಲೋಕವು ಕೆಟ್ಟು ಹೋದೀತು. ಮನುಷ್ಯರಿಗೆ ಇಂತಹ ದುಸ್ಸಾಹಸ ಉಂಟೆ? ಅವರಿಗೆ ನಾನು ನನ್ನ ವಸ್ತುಗಳನ್ನು ಕಳುಹಿಸಿಯೇನೇ ಎಂದು ನೀನು ಹೇಳಿದರೆ ನಾನು ಸ್ವರ್ಗಕ್ಕೆ ಮುತ್ತಿಗೆ ಹಾಕಿ ದೇವತೆಗಳನ್ನು ಸದೆಬಡಿದು ನೀನು ಕೈಲಾಸಕ್ಕೆ ಗುಳೆಯತ್ತಿ ಹೋಗುವಂತೆ ಮಾಡಿಯೇನು. ಗುರುಗಳಾದ ದ್ರೋಣರ ಆಣೆ, ಶ್ರೀಕೃಷ್ಣನ ಪಾದದಾಣೆ, ತ್ರಿಪುರಗಳನ್ನು ಸುಟ್ಟ ಶಿವನಾಣೆ, ನಾನು ಹೇಳಿದ ವಸ್ತುಗಳನ್ನು ಕಳಿಸದಿದ್ದರೆ ಹಿಂದೆ ದೂರ್ವಾಸರು ನಿನ್ನ ಐಶ್ವರ್ಯವನ್ನು ನೀರಿನಲ್ಲಿದ್ದಂತೆ ಮಾಡುತ್ತೇನೆ. ಶ್ರೀಹರಿಯ ಕರುಣೆ ನಮ್ಮ ಮೇಲಿದೆ ಎಂದನು.